ಬ್ಯಾಂಕನ್ನ ರಾಷ್ಟ್ರೀಕೃತಗೊಳಿಸುವ ಮೂಲಕ ಎಲ್ಲಾ ಬಡ ಜನರಿಗೆ ಇವತ್ತೊಂದು ದಿವಸ ಬ್ಯಾಂಕಿನ ವ್ಯವಸ್ಥೆ ಸಿಗುವಂತದ್ದಾಯ್ತು. ಮೊದಲು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ ಅಷ್ಟೇ ಬ್ಯಾಂಕಿಗೆ ಸೌಕರ್ಯ ಸಿಗ್ತಿತ್ತು. ಅದನ್ನ ಮಾಡಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು. ತದನಂತರ ಇವತ್ತು ನಾವು ನಮ್ಮಲ್ಲೆಲ್ಲ ಮೊಬೈಲ್ ಫೋನ್ಸ್ ನಾವು ನೋಡ್ತೀವಿ. ಈಗ ಅದು ನರೇಂದ್ರ ಮೋದಿ ಅವ್ರ ಕೊಡುಗೆ ಅಲ್ಲ, ಅದು ರಾಜೀವ್ ಗಾಂಧಿ ಅವ್ರ ಕೊಡುಗೆ. ಕಂಪ್ಯೂಟರ್ಸ್ ಆಗಲಿ, ಆಮೇಲೆ ನಮ್ಮ ಟೆಲಿಕಾಮ್ ಇದರಲ್ಲಿ ಅವ್ರು ಮಾಡಿರುವಂಥದ್ದು. ಹೀಗೆ ಕಾಂಗ್ರೆಸ್ ಪಕ್ಷ ಇವ್ರು ಮಾತನಾಡ್ತಿರ್ತಾರೆ, ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ 70 ವರ್ಷಗಳ ಕಾಲ. ಇವತ್ತು ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇವತ್ತು ಟೀಕೆ ಮಾಡ್ತಿದ್ರು ಅವರು. ಏನು ನಮ್ಮ ಆಧಾರನ್ನ, ಅದೇ ಆಧಾರ್ ಕಾರ್ಡ್, ಅದೇ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಇವ್ರದ್ದೇನು ಹೊಸದಾಗಿದ್ದೇನಿದೆ? 2014ರಲ್ಲಿ ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರು, ಅವ್ರು ಹೇಳಿದ್ರು ಅಚ್ಚೇ ದಿನ ಹೆಂಗೆ, ಒಳ್ಳೆ ದಿನ ಬರ್ತವೆ ಅಂತ. ಮತ್ ಸ್ವಲ್ಪ ನೀವು ನೋಡ್ಕೊಳ್ಳಿ ಅದ್ರ ಅವ್ರ ಹಿಂದಿಂದ. ನಾನೇನೋ ರಿಲೀಸ್ ಮಾಡ್ಬೇಕಾಗಿಲ್ಲ, ನಿಮ್ಮ ಮಾಧ್ಯಮದವರು ನಿಮ್ಗೆ ಗೊತ್ತಿದೆ. ಮೊದಲು ಇವ್ರು ಹೇಳ್ತಾ ಇದ್ರು ಪೆಟ್ರೋಲ್ ದರ, ಡೀಸೆಲ್ ದರ, ಗ್ಯಾಸ್ ಸಿಲಿಂಡರ್, ಇದೇ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದೆಲ್ಲ ನನ್ನ ಮೊಬೈಲ್ ನಲ್ಲಿ ಇದಾವೆ, ಶೇರ್ ಮಾಡೋದು ಮಾಡ್ತೀನಿ ನಿಮ್ಗೆ. ಎಷ್ಟು ಜಾಸ್ತಿ ಆಗಿ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಸ್ಮೃತಿ ಇರಾನಿ ಅವರು, ನಮ್ಮ ಶೋಭಾ ಕರಂದ್ಲಾಜೆ ಅಕ್ಕ ಅವರೆಲ್ಲ ಅಡ್ಡಾಡ್ತಿದ್ರು ₹1 ₹2 ಆದಾಗ. ಈ ಗ್ಯಾಸ್ ಸಿಲಿಂಡರ್ 400 ಇದ್ದು ₹1000 ದಾಟಿದೆ. ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ನ ಟೀಕೆ ಮಾಡಂತವ್ರು ನಮ್ಮ ಪ್ರಧಾನಮಂತ್ರಿ ಮೋದಿ ಸ್ವತಃ ಟೀಕೆ ಮಾಡಿದ್ದಾರೆ. ಅವಾಗ ನಾವಿದ್ದಾಗ ₹65 ಪೆಟ್ರೋಲ್ ಇತ್ತು, ₹58 ಡೀಸೆಲ್ ಇತ್ತು. ಈಗ ₹100 ತಲುಪಿದೆ. ಗ್ಯಾಸ್ ಸಿಲಿಂಡರ್ ಅಂತೂ ₹1000 ದಾಟಿದೆ. 400 ಬೆಲೆ ಏರಿಕೆ ಖಂಡಿಸ್ತಿದ್ರು ಮತ್ತು ಹೇಳಿದ್ರು ಎಲ್ಲವನ್ನ ಕೂಡ, ನಾನು ಪ್ರಧಾನಮಂತ್ರಿ ಆದ್ರೆ ಎಲ್ಲವನ್ನ ಕೂಡ 3 ತಿಂಗಳಲ್ಲಿ ಈ ಎಲ್ಲಾ ಬೆಲೆಗಳನ್ನ ಕೆಳಗಡೆ ತಗೊಂಡ್ಬರ್ತೀನಿ ಅಂತ ಹೇಳಿ ಕೈ ಮಾಡಿ ತೋರಿಸಿದಾರ. ಅವ್ರು ಹಿಂಗೆ ಹಿಂಗೆ ಅಂತ. ನನ್ನ ಕಡೆ ನೀನ್ ನೋಡ್ತಿದ್ದೆ ನಾನು, ಹಿಂಗೆ ತೋರಿಸ್ತಾರ, ಹಿಂಗೆ ಹಿಂಗೆ ಅಂತ. 15 ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀನಿ. ವಿದೇಶದಲ್ಲಿದ್ದಂತ ಕಪ್ಪು ಹಣ ತಂದು ₹15 ಲಕ್ಷ ತಂದು ಹಾಕ್ತೀನಿ ಅಂತ. ನೋಟ್ ಬ್ಯಾನ್ ಮಾಡಿದ್ರು, ಎಲ್ಲ 100ಕ್ಕೆ 100 ಎಲ್ಲ ವಾಪಸ್ ಬಂತು ದುಡ್ಡು. ಎಲ್ಲೂ ಐತಿ, ಯಾವ್ದು ಕಪ್ಪು ಹಣ ಸಿಕ್ಲಿಲ್ಲ, 99% ಬಂತು. ಅಚ್ಚೇ ದಿನ ಹೆಂಗೆ, ಒಳ್ಳೆ ದಿನ ಬರ್ತಾವ ಅಂತ ಹೇಳಿದ್ರು. ಒಳ್ಳೆ ದಿನ ಇದೆನಾ? ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಉಣು ಎಣ್ಣೆ ನಿಮ್ದು ಉಣು ಎಣ್ಣೆ ₹65 ಇತ್ತು, ಈಗ ₹100-150 ಆಗಿದೆ, ₹150 ಆಗಿದೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರು ನಂಬಿದ್ರು. ಯುವಕರು ನಂಬಿ ಅಷ್ಟು ಬರೇ ಮೋದಿ 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 ಅಂತ ಹೇಳಿ ಇವತ್ತು ತಪ್ಪಲ್ಲ ಹೊತ್ತಿದ್ರು. ಯುವಕರದು ಉದ್ಯೋಗ ಸಿಗ್ತದೆ ಅಂತ ಪಾಪ ಅವ್ರೆಲ್ಲಾರು ಮೋದಿ ಅವ್ರನ್ನ ಬೆನ್ನತ್ತಿದ್ರು. 2 ಕೋಟಿ ಉದ್ಯೋಗ ಸಿಗ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಯುವಕರು ಸ್ವಾಭಾವಿಕವಾಗಿ ನಂಬಿದ್ರು ಅವ್ರನ್ನ. ತಪ್ಪಲ್ಲ ಅವತ್ತಿನ ದಿವಸ. ಉದ್ಯೋಗ ಸಿಗ್ತದೆ, ಮೋದಿಯವರು 2 ಕೋಟಿ ಉದ್ಯೋಗ ಅಂತ 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಸಿಗ್ತದೆ ಅಂತ ಹೇಳಿ. ಅದಕ್ಕೆ ಮೋದಿ ಮೋದಿ ಅಂತ ಹೇಳಿ ಎಲ್ಲ ಯುವಕರು ಬೆನ್ನತ್ತಿದ್ರು.